ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವಿಘ್ನ ಕ್ರಿಯೇಷನ್. ಇವತ್ತು ನಾನು ಒಂದು ಬ್ರೈಡಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಆ ಡಿಸೈನು ಓಲ್ಡ್ ಡಿಸೈನು, ಬಟ್ ತುಂಬ ಟ್ರೆಂಡಿಂಗಲ್ಲಿರೋಂತಹ ಡಿಸೈನು. ಇದು ಯಾವಾಗಲೂ ಟ್ರೆಂಡಿಂಗಲ್ಲಿದೆ, ಸೊ ಹಂಗಾಗಿ ಅದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ವೀಕ್ಷಕರೇ, ಅದು ಯಾವ ರೀತಿ ಹಾಕೋದು ಅಂತ ನೋಡೋಣ. ನೋಡಿ, ಈಗ 6 ಎಳೆ ದಾರ ತೊಗೊಂಡಿದ್ದೀನಿ ಆ್ಯಸ್ ಯೂಶ್ವಲ್. ಅದಕ್ಕೆ ನಾನು ಒಂದು ಸ್ವಲ್ಪ ಬೀಡ್ ಹಾಕ್ಕೊಂಡಿದ್ದೀನಿ, ಸ್ಮಾಲ್ ಸೈಜ್ ಬೀಡನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಒಂದು ನಾಟ್ ಹಾಕ್ಕೊಂಡಿದ್ದೀನಿ. ಎಂಡಲ್ಲಿ ನಾಟ್ ಹಾಕ್ಕೊಂಡು ಬಟ್ಟೆಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಆ್ಯಸ್ ಯೂಶ್ವಲ್ ಯಾವಾಗಲೂ ಹಾಕ್ತೆ ಹಂಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶ ಮಾಡಿಕೊಂಡು 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ನೇರವಾಗಿ ನೀಡಲ್ ಮೇಲೆ ಬಟ್ಟೆ ದಾರ ತೊಗೊಂಡು ಎಲ್ಲಿ 3 ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶ ಮಾಡಿದ್ದೀವೋ ಅದ್ರ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಈಗ ನಾವು ಬೀಡನ್ನು ಹಾಕ್ಕೊಳ್ಳೋಣ. ಒಂದು ಬೀಡ್ ಸೇರಿಸ್ಕೊಳ್ಳೋಣ. ಬೀಡ್ ಸೇರಿಸ್ಕೊಂಡು ನೆಕ್ಸ್ಟ್ ನೀಡಲ್ ಮೇಲೆ ದಾರ ತೊಗೊಂಡು ಬೀಡ್ ಸೇರಿಸ್ಕೊಂಡು ನೀಡಲ್ ಮೇಲೆ ದಾರ ತೊಗೊಂಡು ನೆಕ್ಸ್ಟ್ ಅದ್ರ ಪಕ್ಕನೇ ಮತ್ತೆ ಎಲ್ಲಿ ಡಬಲ್ ಕ್ರೋಶ ಮಾಡಿದ್ದೀವೋ ಅದ್ರ ಪಕ್ಕನೇ ಮತ್ತೊಂದು ಡಬಲ್ ಕ್ರೋಶ ಮಾಡೋಣ. ನೋಡಿ, ಈಗ ಮತ್ತೊಂದು ಡಬಲ್ ಕ್ರೋಶ, ಒಂದು 3 ಚೈನ್, ಒಂದು ಡಬಲ್ ಕ್ರೋಶ, ಒಂದು ಬೀಡ್ ಹಾಕ್ಕೊಂಡು ಡಬಲ್ ಕ್ರೋಶ, ಹಾಗೆ ಬೀಡ್ ಇಲ್ಲದೆ ಡಬಲ್ ಕ್ರೋಶ. ಈಗ ಮತ್ತೆ 3 ಚೈನ್, ಮತ್ತು ನೀಡಲ್ ಮೇಲೆ ದಾರ ತೊಗೋಬೇಕು. ಎಲ್ಲಿ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಮತ್ತೆ ಬಟ್ಟೆಗೆ ಡಬಲ್ ಕ್ರೋಶ ಮಾಡ್ಕೋಬೇಕು. ಎಲ್ಲಿ ಬರುತ್ತೋ ಅಲ್ಲಿಗೆ ಎಕ್ಸಾಕ್ಟಾಗಿ ಮಾಡ್ಕೊಳ್ಳಿ ವೀಕ್ಷಕರೇ. ಒಂದು ಸ್ವಲ್ಪ ದೂರ ಮಾಡಿದರೂ ಬಟ್ಟೆ ಸುಕ್ಕ ಬರುತ್ತೆ. ಸೊ ಈಗ ಮತ್ತೊಂದು ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ದಾರ ತೊಗೊಂಡು ಮತ್ತೊಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು ಇನ್ನೊಂದು ಹಾಗೆ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಒಂದು ಹಾಗೆ ಡಬಲ್ ಕ್ರೋಶ ಮಾಡ್ಕೊಳ್ಳೋದು ಬೀಡಿಲ್ಲದೆ, ಒಂದು ಬೀಡ್ ಹಾಕ್ಕೊಂಡು ಡಬಲ್ ಕ್ರೋಶ, ಮತ್ತೊಂದು ಬೀಡಿಲ್ಲದೆ ಡಬಲ್ ಕ್ರೋಶ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕೋಬೇಕು. 2 3 ಚೈನ್, ಮತ್ತು ನೀಡಲ್ ಮೇಲೆ ದಾರ ತೊಗೊಂಡು ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿ ಮತ್ತೆ ಡಬಲ್ ಕ್ರೋಶ ಮಾಡ್ಕೋಬೇಕು. ಈಗ ಒಂದು ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ತೊಗೊಂಡು ಬೀಡನ್ನು ಮುಂದಕ್ಕೆ ಬರೋಂಗೆ ಮಾಡ್ಕೊಳ್ಳೋಣ. ಮಾಡಿಕೊಂಡು ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ನೀಡಲ್ ಮಿಂದ ಮುಂದಕ್ಕೆ ತೊಗೊಂಡ್ರೆ ಬೀಡು ಫಿಟ್ಟಾಗಿ ಕೂತ್ಕೊಳ್ಳುತ್ತೆ ಮುಂದ್ಗಡೆನೆ. ಹಂಗೆ ಈಗ 3 ಚೈನ್ ಹಾಕ್ಕೊಳ್ಳೋಣ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಮತ್ತು ನೀಡಲ್ ಮೇಲೆ ದಾರ ತೊಗೊಂಡು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು ಬೀಡ್ ಹಾಕ್ಕೊಳ್ಳೋಣ. ಒಂದು ಮತ್ತು ನೀಡಲ್ ಮೇಲೆ ದಾರ ತೊಗೊಂಡು ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಇದೇ ರೀತಿ ಕಂಟಿನ್ಯೂ ಮಾಡಬೇಕು ವೀಕ್ಷಕರೇ. ಬೇಸ್ ಲೈನಲ್ಲಿ ಫಸ್ಟ್ ಸ್ಟೆಪ್ಪು. ಎಂಡಲ್ಲಿ 2 ಚೈನ್ ಹಾಕ್ಕೊಂಡು ಎಂಡ್ ಮಾಡ್ಕೊಳ್ಳೋಣ. ಈಗ ಸೆಕೆಂಡ್ ಸ್ಟೆಪ್ಪು ಬೇಸ್ ಲೈನು. ಅದಕ್ಕೂ ಗ್ರೀನ್ ಕಲರ್ ದಾರ ತೊಗೊಂಡಿದ್ದೀನಿ, ಅದಕ್ಕೂ ಅದೇ ರೀತಿ ಬೀಡ್ ಹಾಕ್ಕೊಂಡಿದ್ದೀನಿ. ಬೇಸ್ ಲೈನಲ್ಲಿ 2 ಸ್ಟೆಪ್ಪಿಗೆ ಮಾತ್ರ ಬೀಡ್ ಹಾಕೋಬೇಕು ಅಡ್ವಾನ್ಸಾಗಿ ದಾರಕ್ಕೆ, ಆಮೇಲೆ ಏನು ಹಾಕ್ಕೊಳ್ಳೋಂಗಿಲ್ಲ. ನೋಡಿ, ಎಲ್ಲಿ 3 ಚೈನ್ ಹಾಕ್ಕೊಂಡಿದ್ದೀವೋ ಆ 3 ಚೈನ್ ಮೇಲ್ಗಡೆ ಲಾಕ್ ಮಾಡ್ಕೊಳ್ಳೋಣ. ಒಂದ್ಸಲಿ ಲಾಕ್ ಮಾಡಿಕೊಂಡು ಮತ್ತೆ ನಾವು ಎಗೈನ್ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ತೊಗೊಂಡು ಆ 3 ಚೈನ್ ಗ್ಯಾಪ್ ಒಳಗಡೆ ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಈಗ ಮತ್ತೆ ಒಂದು ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಹಾಕ್ಕೊಂಡು ಮತ್ತೆ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಬೀಡ್ ಸಮೇತ ಡಬಲ್ ಕ್ರೋಶ ಮಾಡ್ಕೋಬೇಕು. ಮತ್ತು ಇನ್ನೊಂದು ಹಾಗೆ ಡಬಲ್ ಕ್ರೋಶ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕ್ಕೋಬೇಕು. ಫಸ್ಟು ಸ್ಟಾರ್ಟಿಂಗಲ್ಲಿ ಎಲ್ಲಿ 3 ಚೈನ್ ಇದೆಯೋ ಅಲ್ಲಿ 3 ಟೈಮ್ಸ್ ಡಬಲ್ ಕ್ರೋಶ ಮಾಡ್ಕೋಬೇಕು. ಎಲ್ಲಿ ಡಬಲ್ ಕ್ರೋಶ ಇದೆಯೋ ಅಲ್ಲಿ 3 ಚೈನ್ಸ್ ಹಾಕ್ಕೋಬೇಕು ಅಷ್ಟೇ. ಇದು 2 ಸ್ಟೆಪ್ ಕಂಪ್ಲೀಟ್ ಆಗಬೇಕು. ಅಂದರೆ ಬೇಸ್ ಲೈನ್ ಏನಿದೆಯೋ ಎಲ್ಲಿ 3 ಚೈನ್ ಇದೆಯೋ ಅಲ್ಲಿ 3 ಟೈಮ್ಸ್ ಡಬಲ್ ಕ್ರೋಶ,
ಎಲ್ಲಿ ಡಬಲ್ ಕ್ರೋಶ ಇದೆಯೋ ಅಲ್ಲಿ 3 ಚೈನು. ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಅದೇ ರೀತಿ ಬರುತ್ತೆ. ಓಲ್ಡ್ ಡಿಸೈನ್ ಆದರೂ ತುಂಬ ಟ್ರೆಂಡಿಂಗಲ್ಲಿದೆ ವೀಕ್ಷಕರೇ. ತುಂಬ ಲುಕ್ಕಾಗೂ ಕಾಣುತ್ತೆ, ತುಂಬ ಗ್ರ್ಯಾಂಡಾಗಿರುತ್ತೆ ಬ್ರೈಡಲ್ ಡಿಸೈನ್ ಆಗಿರೋದ್ರಿಂದ. ನೋಡಿ, ಮತ್ತು ಬೀಡ್ ಹಾಕ್ಕೊಳ್ಳಿ. ನೀಡಲ್ ಮೇಲೆ ದಾರ ತಗೊಂಡು ಬೀಡನ್ನು ಮುಂದಕ್ಕೆ ಮಾಡ್ಕೊಳ್ಳಿ, ಮತ್ತು ಡಬಲ್ ಕ್ರೋಶ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಬರುತ್ತೆ ಸೆಕೆಂಡ್ ಸ್ಟೆಪ್ಪು ಬ್ರೇಸ್ ಲೈನು. ತುಂಬ ಚೆನ್ನಾಗಿ ಬರುತ್ತೆ ವೀಕ್ಷಕರೇ. ಈಸಿ ಅದು ಡಿಸೈನ್ ಅಂದ್ಕೋಬೋದು, ತುಂಬ ಈಸಿನೂ ಕೂಡ. ನೋಡಿ, ಈಗ ಥರ್ಡ್ ಸ್ಟೆಪ್ಪಲ್ಲಿ ನಾನು ಮತ್ತೆ ಪಿಂಕ್ ಕಲರ್ ದಾರ ತಗೊಂಡಿದ್ದೀನಿ. ಇದು ಕೂಡ ಆರ್ಚಿಗೆ ಬೇಸ್ ಲೈನು. ನಾವೆಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಂಡು ಲಾಕ್ ಮಾಡಿದ್ದೀವೋ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಮತ್ತು 3 ಚೈನ್ ಗ್ಯಾಪ್ ಒಳಗಡೆ 3 ಟೈಮ್ಸು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಫಸ್ಟು 3 ಚೈನ್ ಇದೆಯಲ್ಲ ಅಲ್ಲಿ 3 ಟೈಮ್ಸ್ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತೀಗ 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು ಫಸ್ಟ್ ಸೆಕೆಂಡ್ 3 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು 4 ಚೈನ್ ಹಾಕ್ಕೊಳ್ಳೋಣ. ಮತ್ತು 3 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶ. ಈಗ ನಾವು ಆರ್ಚ್ ಮಾಡಲಿಕ್ಕೆ 6 ಚೈನ್ ಹಾಕ್ಕೊಳ್ಳೋಣ. 2 3 4 5 6 ಚೈನ್ ಹಾಕ್ಕೊಂಡು ನೆಕ್ಸ್ಟು 3 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ಳೋಣ, ಅಂದರೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಈ 6 ಚೈನ್ ಒಳಗಡೆ ನಮಗೆ ಆರ್ಚ್ ಬರುತ್ತೆ. ಮತ್ತು 4 ಚೈನ್ 3 ಚೈನ್ ಒಳಗಡೆ ಲಾಕ್, ಮತ್ತು 4 ಚೈನ್ 3 ಚೈನ್ ಒಳಗಡೆ ಲಾಕ್, ಮತ್ತು 4 ಚೈನ್ 3 ಚೈನಲ್ಲಿ ಸಿಂಗಲ್ ಕ್ರೋಶ ಮಾಡಿ ಲಾಕ್ ಮಾಡ್ಕೊಳ್ಳೋದು. ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಮಾಡ್ಕೊಂಡಿದ್ದೀನಿ 4 ಚೈನು. ಆ 6 ಚೈನ್ ಆದಮೇಲೆ ನಾವು 4 ಚೈನ್ನ 3 ಟೈಮ್ಸ್ ಹಾಕ್ಕೊಂಡಿದ್ದೀವಿ. ಈಗ 6 ಚೈನ್ ಹಾಕ್ಕೊಳ್ಳೋಣ. ಮತ್ತು ಇದು ಆರ್ಚಿಂದು 3 4 5 6 ಚೈನ್ ಹಾಕ್ಕೊಂಡು ಮತ್ತೆ 3 ಚೈನ್ ಒಳಗಡೆ ಲಾಕ್ ಮಾಡೋದು. ಇಲ್ಲಿ ಆರ್ಚ್ ಬರುತ್ತೆ. ಈಗ ಎಗೈನ್ ಮತ್ತೆ ನಾವು 4 ಚೈನ್ನ 3 ಟೈಮ್ಸ್ ಹಾಕ್ಕೊಳ್ಳೋಣ. 1 2 3 3 ಟೈಮ್ಸ್ ಹಾಕ್ಕೋಬೇಕು. ಮತ್ತು 6 ಚೈನ್ ಬರಬೇಕು. ಬಟ್ ಇಲ್ಲಿ ನಾನು ಇದು ಎಂಡ್ ಮಾಡ್ತಿರೋದ್ರಿಂದ ನಾನು ಮತ್ತೆ ಸುಮ್ಮನೆ ಹಾಗೆ 4 ಚೈನ್ ಹಾಕಿ ಎಂಡ್ ಮಾಡ್ತಾಯಿದ್ದೀನಿ. ನೋಡಿ, 4 ಚೈನ್ನ 3 ಟೈಮ್ಸ್ ಹಾಕ್ಕೋಬೇಕು ಸೆಂಟ್ರಲ್ಲಿ, ಅಂದರೆ 6 ಚೈನ್ ಆದಮೇಲೆ ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ 2 ಟೈಮ್ಸ್ ಹಾಕ್ಕೋಬೇಕು 4 ಚೈನ್ನ. ನೋಡಿ, ನೆಕ್ಸ್ಟ್ ಸ್ಟೆಪ್ಪು ಎಲ್ಲಿ ನಾವು 3 ಚೈನ್ ಹಾಕ್ಕೊಂಡಿದ್ದೀವೋ 3 ಟೈಮ್ಸ್ ಸಿಂಗಲ್ ಕ್ರೋಶ ಮಾಡಿದ್ದೀವೋ ಅಲ್ಲಿ ಲಾಕ್ ಮಾಡಿಕೊಂಡು 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು 4 ಚೈನ್ ಲಾಕ್ ಮೇಲೆ ಮತ್ತೆ ಲಾಕ್ ಮಾಡೋಣ. ಎಗೈನ್ 4 ಚೈನ್ ಇದೆಯಲ್ಲ, ಆ 4 ಚೈನ್ ಒಳಗಡೆ 2 ಟೈಮ್ಸು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶ ಮಾಡಿಕೊಂಡು ಈಗ ನೀಡಲ್ ಮೇಲೆ 2 ಟೈಮ್ಸು ದಾರ ತಗೊಂಡು 6 ಚೈನ್ ಒಳಗಡೆ ಟ್ರಿಬಲ್ ಕ್ರೋಶ ಮಾಡೋಣ. ನೀಡಲ್ ಮೇಲೆ 2 ಸಲ ದಾರ ತೊಗೊಳ್ಳಿ. 6 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತೊಗೊಬಂದು ಎರಡನ್ನ ಒಂದು 3 ಟೈಮ್ಸ್ ಮಾಡಬೇಕು. ಆವಾಗ ಟ್ರಿಬಲ್ ಕ್ರೋಶ ಆಗುತ್ತೆ. ನೋಡಿ, 3 ಟೈಮ್ಸ್ ಆಯಿತು. 4 ಟೈಮ್ಸ್, 5 6 7 ಇದೇ ರೀತಿ ಕಂಟಿನ್ಯೂ ಆಗಬೇಕು ಕಂಪ್ಲೀಟ್ ಈ 6 ಚೈನ್ ಗ್ಯಾಪ್ ಒಳಗಡೆ. ನಾನೀಗ ಇದರಲ್ಲಿ ನೋಡಿ ಈ ರೀತಿ ಬರುತ್ತೆ.
ನಾನಿದರಲ್ಲಿ 13 ಟೈಮ್ಸ್ ಹಾಕ್ಕೊಂಡಿದ್ದೀನಿ, ಅಂದರೆ 13 ಡಬಲ್ ಕ್ರೋಶ ಟ್ರಿಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ 4 ಚೈನ್ ಒಳಗಡೆ 2 ಟೈಮ್ಸ್ ಲಾಕ್ ಮಾಡಿ, ಆಮೇಲೆ 4 ಚೈನ್ ಲಾಕ್ ಮೇಲೆ ಮತ್ತೊಮ್ಮೆ ಲಾಕ್ ಮಾಡೋಣ. ನೋಡಿ, 4 ಚೈನ್ ಲಾಕ್ ಮೇಲೆ ಮತ್ತೊಮ್ಮೆ ಲಾಕ್ ಮಾಡೋಣ. 4 ಚೈನ್ ಒಳಗಡೆ 2 ಟೈಮ್ಸ್ ಲಾಕ್ ಮಾಡಿ, ಅಂದರೆ ಸಿಂಗಲ್ ಕ್ರೋಶ ಮಾಡಿ 4 ಚೈನ್ ಲಾಕ್ ಮೇಲೆ ಮತ್ತೆ ಲಾಕ್ ಮಾಡೋಣ. ನಾನಿಲ್ಲಿ 13 ಟೈಮ್ಸು ಡಬಲ್ ಕ್ರೋಶ ಟ್ರಿಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ನೋಡಿ, ಮತ್ತೆ 4 ಚೈನ್ ಹಾಕ್ಕೊಳ್ಳೋಣ. ಮತ್ತೆ 4 ಚೈನ್ ಹಾಕ್ಕೊಂಡು 4 ಚೈನ್ ಲಾಕ್ ಮಾಡಿದ್ದೀವಲ್ಲ ಅದ್ರ ಮೇಲೆ ಲಾಕ್, ಅಂದರೆ ಸಿಂಗಲ್ ಕ್ರೋಶ ಮಾಡೋಣ. ಮತ್ತು ಮತ್ತೊಮ್ಮೆ 4 ಚೈನ್ ಒಳಗಡೆ 2 ಟೈಮ್ಸ್ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಈಗ 6 ಚೈನ್ ಒಳಗಡೆ ಮತ್ತೆ ಟ್ರಿಬಲ್ ಕ್ರೋಶ ಮಾಡೋಣ. ನೀವು ಇಲ್ಲಿ ಟ್ರಿಬಲ್ ಕ್ರೋಶ 13 ಆದರೂ ಮಾಡ್ಕೊಳ್ಳಿ, 15 ಆದರೂ ಮಾಡ್ಕೊಳ್ಳಿ, ಎಷ್ಟಾದರೂ ಮಾಡ್ಕೊಳ್ಳಿ. ಅದು ಗ್ಯಾಪ್ ಎಷ್ಟಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದಕ್ಕೆ ಇಷ್ಟೇ ಬೇಕು ಅಂತ ಏನಿಲ್ಲ. ಆರ್ಚ್ ಕರೆಕ್ಟಾಗಿ ಪರ್ಫೆಕ್ಟಾಗಿ ಕುತ್ಕೊಳ್ಳೋವಷ್ಟು ಮಾಡಿಕೊಂಡ್ರೆ ಸಾಕು. 13 ಮಾಡ್ಕೋಬೇಕು, 14 ಮಾಡ್ಕೋಬೇಕು, 15 ಎಷ್ಟಾದರೂ ಮಾಡ್ಕೊಳ್ಳಿ. ಬಟ್ ಅದು ಪರ್ಫೆಕ್ಟಾಗಿ ಕುತ್ಕೊಂಡಿರ್ಬೇಕಷ್ಟೆ. ತುಂಬ ಗ್ಯಾಪ್ ಬಿಡಬಾರ್ದು, ತುಂಬ ಹತ್ರನೂ ಆಗಬಾರ್ದು. ಅಷ್ಟು ಪರ್ಫೆಕ್ಟಾಗಿ ಕುತ್ಕೊಂಡ್ರೆ ಸಾಕು. ಇದ್ರ ಮೇಲೆ ಮತ್ತೊಮ್ಮೆ ಆರ್ಚ್ ಬರೋದ್ರಿಂದ ಅದು ಲುಕ್ಕಾಗೆ ಕಾಣುತ್ತೆ. ನೋಡಿ, ಇದು ಸೆಕೆಂಡ್ ಆರ್ಚು. ಇದು ಅಂದರೆ ನಾವು ಫಸ್ಟ್ ಆರ್ಚಲ್ಲಿ ಎಷ್ಟು ಮಾಡಿದ್ದೀವೋ ಇನ್ನು ನೆಕ್ಸ್ಟ್ ಉಳಿದೆಲ್ಲ ಆರ್ಚ್ಗಳಲ್ಲೂ ಅಷ್ಟೇ ಈವನ್ನಾಗಿ ಬರೋಂಗೆ ಮಾಡಬೇಕು. ಯಾಕಂದರೆ ಬೀಡ್ ಬರೋದ್ರಿಂದ ಅದು ಹೆಚ್ಚು ಕಡಿಮೆ ಆದರೆ ಚೆನ್ನಾಗಿ ಕಾಣಲ್ಲ. ಸೊ ಹಾಗಾಗಿ ಫಸ್ಟ್ ಆರ್ಚಲ್ಲಿ ನೀವು ಎಷ್ಟು ಟ್ರಿಬಲ್ ಕ್ರೋಶ ಮಾಡ್ಕೊಂಡಿದ್ದೀರೋ ನೆಕ್ಸ್ಟ್ ಉಳಿದೆಲ್ಲ ಆರ್ಚುಗಳಲ್ಲೂ ಅಷ್ಟೇ ಎಣಿಕೆ ಮಾಡ್ಕೊಳ್ಳಿ. ನೋಡಿ, ನಾನು ಇದರಲ್ಲೂ ಕೂಡ ಟ್ರಿಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಮತ್ತು 4 ಚೈನ್ ಒಳಗಡೆ 2 ಟೈಮ್ಸು ಸಿಂಗಲ್ ಕ್ರೋಶ ಮಾಡೋಣ. ಆಮೇಲೆ 4 ಚೈನ್ ಲಾಕ್ ಮೇಲೆ ಲಾಕ್ ಮಾಡೋಣ. ಈಗ ನೆಕ್ಸ್ಟು ಮತ್ತೆ 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡೋಣ. ಅದೇ ರೀತಿ ಕಂಟಿನ್ಯೂ ಮಾಡೋಣ. ಸೆಕೆಂಡ್ ಸ್ಟೆಪ್ಪು ಇದು ಅಲ್ಲ, ಫಸ್ಟ್ ಸ್ಟೆಪ್ ಆರ್ಚಲ್ಲಿ ಕಂಪ್ಲೀಟ್ ಆಗಿದೆ. ನೋಡಿ, 2 ಚೈನ್ ಹಾಕ್ಕೊಂಡು ಎಂಡ್ ಮಾಡ್ಕೊಂಡಾಯಿತು. ಈಗ ಸೆಕೆಂಡ್ ಆರ್ಚಲ್ಲಿ ನಾವು 4 ಚೈನ್ ಹಿಂದ್ಗಡೆ ಲಾಕ್ ಮಾಡಿದ್ವಲ್ಲ, ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು ಮತ್ತೆ 4 ಚೈನ್ ಲಾಕ್ ಮೇಲೆ ಲಾಕ್ ಮಾಡೋಣ. ಈಗ ನೀಡಲ್ ಮೇಲೆ ದಾರ ತಗೊಂಡು ಫಸ್ಟ್ ಹೋಲಲ್ಲಿ ಟ್ರಿಬಲ್ ಕ್ರೋಶ ಆರ್ಚ್ ಮಾಡಿದ್ದೀವಲ್ಲ ಅದ್ರ ಫಸ್ಟ್ ಹೋಲಲ್ಲಿ ಒಂದು ಡಬಲ್ ಕ್ರೋಶ ಮಾಡಿಕೊಂಡು, ಆಮೇಲೆ ದಾರನ ಮೇಲೆ ಮಾಡಿಕೊಂಡು ಒಂದು ಬೀಡ್ ಹಾಕ್ಕೊಳ್ಳೋಣ. ಮತ್ತು ನೀಡಲ್ ಮೇಲೆ ದಾರ ತಗೊಂಡು ಮತ್ತೆ ನೆಕ್ಸ್ಟ್ ಹೋಲಲ್ಲಿ ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು ದಾರ ಮೇಲೆ ಮಾಡ್ಕೊಳ್ಳೋದು, ಒಂದು ಬೀಡ್ ಹಾಕ್ಕೊಳ್ಳೋಣ. ನೀಡಲ್ ಮೇಲೆ ದಾರ ತಗೊಂಡು ನೆಕ್ಸ್ಟ್ ಹೋಲಲ್ಲಿ ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು ದಾರ ಮೇಲೆ ಮಾಡ್ಕೊಳ್ಳೋದು, ಒಂದು ಬೀಡ್ ಹಾಕ್ಕೊಳ್ಳೋಣ. ನೀಡಲ್ ಮೇಲೆ ದಾರ ತಗೊಂಡು ನೆಕ್ಸ್ಟ್ ಹೋಲಲ್ಲಿ ಒಂದು ಡಬಲ್ ಕ್ರೋಶ ಮಾಡೋಣ. ತುಂಬ ಕ್ಯೂಟಾಗಿ ಗ್ರ್ಯಾಂಡಾಗಿ ಕಾಣುತ್ತೆ. ಈಸಿ, ಹಾಕೋಕ್ಕೂ ಈಸಿ. ಎಂಥವರು ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. ಬ್ರೈಡಲ್ ಡಿಸೈನ್ ಅಂದರೂ ಕೂಡ ನೋಡಿ ಈ ರೀತಿ ಬರುತ್ತೆ. ಎಷ್ಟು ಕ್ಯೂಟಾಗಿ ಕಾಣುತ್ತೆ, ಎಷ್ಟು ಲುಕ್ಕಾಗಿ ಗ್ರ್ಯಾಂಡಾಗೂ ಕಾಣುತ್ತೆ. ಆ ರೀತಿ ಇದೆ ನೋಡಿ. ಈಗ ಫಿನಿಶ್ ಆದಮೇಲೆ ನಾವು ಲಾಕ್ ಇದೆಯಲ್ಲ ಅಲ್ಲಿ ಲಾಕ್ ಮೇಲೆ ಲಾಕ್ ಮಾಡೋಣ. ನೆಕ್ಸ್ಟ್ 4 ಚೈನ್ ಲಾಕ್ ಮೇಲೆ ಲಾಕ್. ನೆಕ್ಸ್ಟ್ ನೀಡಲ್ ಮೇಲೆ ದಾರ ತಗೊಳ್ಳೋಣ. ಫಸ್ಟ್ ಹೋಲಲ್ಲಿ ಡಬಲ್ ಕ್ರೋಶ ಮಾಡೋಣ. ಟ್ರಿಬಲ್ ಆರ್ಚಿನ ಮೇಲ್ಭಾಗದ ಫಸ್ಟ್ ಹೋಲಲ್ಲಿ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು ದಾರ ಮೇಲೆ ಮಾಡಿಕೊಂಡು ಒಂದು ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ತಗೊಂಡು
ಸೆಕೆಂಡ್ ಹೋಲಲ್ಲಿ ನಾವು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು ದಾರ ಬೀಡ್ ಹಾಕ್ಕೊಳ್ಳೋಣ. ನೀಡಲ್ ಮೇಲೆ ದಾರ ತೊಗೊಂಡು ನೆಕ್ಸ್ಟು ಹೋಲಲ್ಲಿ ಡಬಲ್ ಕ್ರೋಶ ಮಾಡೋಣ. ಇವಾಗ ಹೋಲ್ ಗ್ಯಾಪ್ ಬಿಡ್ದಂಗೆ ಪ್ರತಿಯೊಂದು ಹೋಲಲ್ಲೂ ಕೂಡ ಒಂದು ಬೀಡು ಡಬಲ್ ಕ್ರೋಶ, ಬೀಡು ಡಬಲ್ ಕ್ರೋಶ ಮಾಡ್ಕೊತ ಹೋಗೋಣ. ನೀವಿಲ್ಲಿ ನಾನು ಫಸ್ಟ್ ಆರ್ಚಲ್ಲಿ ತೋರಿಸಿದ್ನಲ್ಲ 4 ಚೈನ 3 ಟೈಮ್ಸ್ ಹಾಕ್ಕೊಂಡಿದ್ದೀನಲ್ಲ, ನೀವು ಬೇಕಾದ್ರೆ 5 ಟೈಮ್ಸ್ ಬೇಕಾದ್ರೆ ಹಾಕೋಬೋದು. ಆರ್ಚ್ ನಮಗೆ ತುಂಬ ಹತ್ರ ಬೇಡ, ದೂರ ಬೇಕು, ಕುಚ್ಚುಗೆ ಗ್ಯಾಪ್ ಬೇಕು ಅಂದರೆ ನೀವು 4 ಚೈನ್ನ ನಾನು 3 ಟೈಮ್ಸ್ ಹಾಕ್ಕೊಂಡಿದ್ದೀನಲ್ಲ, ಅದನ್ನ 5 ಟೈಮ್ಸ್ ಬೇಕಾದ್ರೂ ಹಾಕ್ಕೋಬೋದು. ಆವಾಗ ಆರ್ಚ್ ಒಂದು ಸ್ವಲ್ಪ ಗ್ಯಾಪ್ ಬರುತ್ತೆ, ಅಂದರೆ ಕುಚ್ಚಿಗೆ ಸ್ಪೇಸ್ ಜಾಸ್ತಿ ಇರುತ್ತೆ, ಆರ್ಚಿಗೆ ಗ್ಯಾಪ್ ಇರುತ್ತೆ. ಸೊ ಹಂಗೆ ಬೇಕಾದ್ರೂ ಮಾಡ್ಬೋದು. ಇಲ್ಲ ನಮಗೆ ಆರ್ಚ್ ಪಕ್ಕನೇ ಕುಚ್ಚು ಬರಲಿ ಅಂದರೆ 4 ಚೈನ್ನ 3 ಟೈಮ್ಸ್ ಹಾಕ್ಕೊಳ್ಳಿ. ನೋಡಿ ಈ ರೀತಿ ಬರುತ್ತೆ. ಸೆಂಟ್ರಲ್ಲಿ ನಾವು ಕುಚ್ಚು ಬರುತ್ತೆ. ನಾನೀಗ ಕುಚ್ಚು ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಬಂದಿದೆ. ನಿಮಗೆ ಅದು ಗ್ಯಾಪ್ ಬೇಕು ಅಂದರೆ ನಾನು 4 ಚೈನ್ನ 3 ಟೈಮ್ಸ್ ಹಾಕ್ಕೊಂಡಿದ್ದೀನಲ್ಲ, ಅದನ್ನ 5 ಟೈಮ್ಸ್ ಹಾಕ್ಕೊಳ್ಳಿ. ಇದೇ ರೀತಿ ನೋಡಿ ವೀಕ್ಷಕರೇ, ಎಷ್ಟು ಕ್ಯೂಟಾಗಿದೆ, ಎಷ್ಟು ಗ್ರ್ಯಾಂಡಾಗಿದೆ. ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ ವೀಕ್ಷಕರೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.